ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ನಿನ್ನೆ ವ್ಲಾಗಿಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇವಾಗ ನಾವೆಲ್ಲರೂ ರೆಡಿಯಾಗಿದ್ವಿ, ನಮ್ಮ ಮನೆಯವರು, ನಾನು, ಇಬ್ಬರು ಮಕ್ಕಳು ಎಲ್ಲರೂ ರೆಡಿಯಾಗಿದ್ವಿ. ಮತ್ತೇನು ಹುಡುಕ್ತಾ ಇದ್ದೀನಿ ಅಂತನಾ, ಲಾಸ್ಟಲ್ಲಿ ಒಂದು ರೋಸ್ ಇಡೋಕ್ಕೆ ಒಂದು ಕ್ಲಿಪ್ ಬೇಕಲ್ವಾ, ಅದಕ್ಕೆ ಕ್ಲಿಪ್ ಹುಡುಕ್ತಾ ಇದ್ದೀನಿ. ಆಲ್ರೆಡಿ ತೆಗೆದಿಟ್ಟಿದ್ದೆ, ಅದು ನಾವು ರೆಡಿ ಆಗೋವಾಗ ಯಾವ್ದು ಎಲ್ಲೆಲ್ಲಿ ಹೋಗಿರುತ್ತೋ ಅದರಲ್ಲಿ ಮಕ್ಕಳನ್ನು ತಗೊಂಡು ಎಲ್ಲೆಲ್ಲಿ ಹಾಕಿರ್ತಾರೆ ಅನ್ನೋದು ಗೊತ್ತಾಗಲ್ಲ. ಆದ್ದರಿಂದ ಇವಾಗ ಒಂದು ಕ್ಲಿಪ್ ತಗೊಂಡು ಒಂದು ರೋಸ್ ಇಡೋಣ ಅಂತಂದು ಹೋದೆ. ಸರಿ ಅಂತಂದು ಒಂದು ರೋಸ್ ಇಟ್ಕೊಂಡು ಈ ಥರ ರೆಡಿ ಆಗಿಬಿಟ್ಟು ನೋಡ್ತಾ ಇರ್ಬೋದು, ಈ ಥರ ಕಾಣಿಸ್ತಾ ಇದ್ದೀನಿ. ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಈ ಡ್ರೆಸ್ ಬಂದುಬಿಟ್ಟು ನಾನು ಶಾಪಲ್ಲಿ ತೊಗೊಂಡಿದ್ದು, 1900 ಏನೋ ಸಮಥಿಂಗ್ ಇರ್ಬೋದು, ಅಂದರೆ 2000 ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ, 2000 ಮೇಲೆ ಇಲ್ಲ. ಸಖತ್ತಾಗಿತ್ತು ಡ್ರೆಸ್ ಮಾತ್ರ, ನನಗಂತೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ರೆಡಿ ಆಗಿಬಿಟ್ಟು ಹಂಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಮನೆಯಲ್ಲೇ ತಕ್ಕೊಂಡು ಮತ್ತೆ ಹೊರಟ್ವಿ. ಕ್ಯಾಬ್ ಬಂದುಬಿಟ್ಟು 1:15 ಕ್ಯಾಬು, ಅದರಿಂದ ನಾವು ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ ಇವಾಗ ನಡ್ಕೊಂಡು. ಅಂದರೆ ಮಾಮೂಲಿ ಡ್ಯೂಟಿ ಟೈಮಲ್ಲಿ ಪಿಕಪ್ಪಿಂಗ್ ಪಾಯಿಂಟ್ ಎಲ್ಲಿದೆಯೋ ಅದೇ ಪಾಯಿಂಟಿಗೆ ಬಸ್ ಬರುತ್ತೆ ಅಂತಂದು ಹೇಳಿದರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕಂಪ್ನಿ ಕಡೆಯಿಂದನೇ ಕ್ಯಾಬ್ ಕಳಿಸಿರ್ತಾರೆ ನಮಗೂ, ಅಂದರೆ ಫಂಕ್ಷನ್ ದಿನವೂ ಕ್ಯಾಬ್ ಇರುತ್ತೆ. ಪಿಕಪ್ ಪಾಯಿಂಟ್ಗೆ ಹೋಗಿ ಹತ್ತೋದಷ್ಟೇ, ಇನ್ನೇನಿಲ್ಲ. ಇದು ಆಟ ಆಡ್ತಾ ಇದ್ದಾರಲ್ಲ ಹುಡುಗಿರು, ಅದು ಹಾಸ್ಟೆಲ್ಲು, ಅದು ಲೇಡೀಸ್ ಹಾಸ್ಟೆಲ್ಲು. ಅಲ್ಲಿ ಅವರು ಶಟ್ಲ್ಕಾಕ್ ಆಡ್ತಾಯಿದ್ರು. ಇವಾಗ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಮಕ್ಕಳದ್ದೆಲ್ಲ ಏನೋ ನಾವು ಬೋಂಡಾ ಫ್ಯಾಮಿಲಿ ಇದೀವೋ ಅವ್ರ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ಒಂದು ಫೋಟೋಸ್ ಇಟ್ಕೊಂಡು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಹತ್ತೋರು ಹತ್ತುತ್ತಾ ಇದ್ದಾರೆ, ಕೂತ್ಕೊಳ್ಳೋರು ಕೂತ್ಕೊಂಡಿದ್ದಾರೆ. ಇನ್ನೂ ಯಾರಾದರೂ ಬರೋರಿದ್ದಾರೆ ಅಂತ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ವಿ. ಸರಿ ಅಂತಂದೇಳಿ ಇವಾಗ ಕೋಲಾರ ಬಿಟ್ಟು ನರಸಾಪುರ ಬ್ರಾಂಚಿಗೆ ಹೋಗ್ತಾ ಇದ್ದೀವಿ. ನರಸಾಪುರದ ಹತ್ರ ಇಲ್ಲಿ ರೋಡ್ ಸೈಡಲ್ಲಿ ಒಂದು ಅಂದರೆ ಹೈವೇದೇನೋ ರಿಪೇರಿ ಇತ್ತೇನೋ, ಅದ್ರ ಪಕ್ಕದಲ್ಲೇ ಯಾರೋ ವೀಡಿಯೋಸ್ ಮಾಡ್ತಾಯಿದ್ರು, ಅದನ್ನ ನೋಡಿಕೊಂಡು ನಾವು ಹೊರಟ್ವಿ. ಮುಂದೆ ಕಾಣುತ್ತೆ ಇಲ್ಲೇ ಅಂತಂದೇಳಿ, ಇದು ಇಲ್ಲೇ ನೋಡಿ ಇಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದಾರೆ. ಅಂದರೆ ಎಲ್ಲಾದರೂ ಇದ್ದೇ ಇರ್ತಾರಲ್ಲ ವೀಡಿಯೋಸ್ ಮಾಡೋರು, ಆದ್ದರಿಂದ ಅವರೆಲ್ಲ ಜಪಾನ್ಸ್ ಯಾರೋ ಗೊತ್ತಿಲ್ಲ ನನಗೆ, ಮುಸ್ಲಿಮ್ಸ್ ಇರ್ಬೋದು. ಇವಾಗ ನೋಡ್ತಾ ಇರ್ಬೋದು, ಕೈಗಾರಿಕೆ ಪ್ರದೇಶ ಪ್ರಾರಂಭ ಮಂಡಳಿ ನರಸಾಪುರ ಕೈಗಾರಿಕಾ ಪ್ರದೇಶ ಅಂತ ಅಂದಿದೆ. ಇವಾಗ ಎಂಟ್ರೆನ್ಸ್ ಆದ್ವಿ ನರಸಾಪುರ ಏನು ಕಂಪ್ನಿ ಕಡೆಗೆ ಟರ್ನ್ ಆಗಿಬಿಟ್ಟು ಇವಾಗ ಇಲ್ಲಿಂದ ಹೊಳಗೆ ಹೋಗಬೇಕು. ಅಲ್ಲಿ ಗೇಟಿಂದ ಹೊಳಗೆ 1 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ ಇರ್ಬೋದು ಹೊಳಗಷ್ಟೇ. ಇದು ಕಂಪ್ನಿ ಹತ್ರ ಬಂದ್ವಿ, ಈ ಕಡೆ ಸೈಡ್ ನಿಂತಿದೆ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ಜನ. ಅದೇ ಕಂಪ್ನಿ, ಹೋಂಡಾ ಕಂಪ್ನಿ. ಇವಾಗ ಬಸ್ಸೂ ಮೂವ್ ಆಗ್ತಾ ಇದೆ ಒಳಗಡೆ, ಅಂದರೆ ಒಂದೊಂದೇ ಬಸ್ಗಳು ಹೋಗಬೇಕಲ್ವ, ಆದ್ದರಿಂದ ತುಂಬ ಬಸ್ಸುಗಳಿದೆ. ಎಷ್ಟು ಅಂದರೆ ನನ್ನ ಪ್ರಕಾರ ಏನಿಲ್ಲ ಅಂದರೂ ಒಂದು 300 ಬಸ್ ಇದ್ದಾವೆ ಏನೋ ಗೊತ್ತಿಲ್ಲ, ನನ್ನ ಹೆಚ್ಚು ಕಡಿಮೆ, ಜಾಸ್ತಿನೂ ಇರ್ಬೋದು ಕಡಿಮೆನೂ ಇರ್ಬೋದು, ಒಂದು 300 ಬಸ್ ಇರಬಹುದು ಅನ್ನಿಸ್ತು. ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ಬಸ್ಸು ಕಂಪ್ನಿ ಒಳಗೆ ಹೋಯ್ತು. ನೋಡ್ತಾ ಇರ್ಬೋದು ನಮ್ಮ ಹಿಂದೇನೂ ಬಸ್ಸುಗಳು ಬರ್ತಾ ಇದೆ ಒಂದೊಂದಾಗಿ, ನೋಡ್ತಾ ಇರ್ಬೋದು ವೈಟ್ ಕಲರ್ ಬಸ್ಸುಗಳು. ನಮ್ಮಿಂದೇನೂ ಫುಲ್ ಒಂದೊಂದೇ ಯಾವ್ದು ಮುಂದೆ ಇದೆಯೋ ಅದು ಮೂವ್ ಆಗ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ನೋಡ್ತಾ ಇರ್ಬೋದು ಫುಲ್ಲು ವೈಟಾಗೇ ಇರ್ತವೆ ಬಸ್ಸುಗಳು, ಹೋಂಡಾ ಕಂಪ್ನಿಯು. ಮಾಮೂಲಿ ಬಸ್ ಥರ ಇರಲ್ಲ, ಸೇಫ್ಟಿ ಮತ್ತು ತುಂಬಾ ಚೆನ್ನಾಗಿದೆ ಬಸ್ಸುಗಳು. ಕುತ್ಕೊಂಡ್ರೆ ನಾವು ಜರ್ನಿ ಮಾಡಿದರೂ ಕಷ್ಟ ಅನಿಸ್ಬಾರ್ದು, ಜರ್ನಿ ಮಾಡ್ತಿದ್ದೀವಿ ಅನ್ನೋ ಫೀಲೂ ಬರಬಾರ್ದು, ಆ ಥರ ಇದೆ. ಅಂದರೆ ಸೀಟ್ಗಳೆಲ್ಲ ಚೆನ್ನಾಗಿತ್ತು. ಇವಾಗ ಎಂಟ್ರೆನ್ಸ್ ಆಯಿತು. ಆಲ್ರೆಡಿ ತುಂಬ ಜನನೂ ಬಂದಿದ್ದಾರೆ, ಬಸ್ಸು ಸಮೇತ ಆಲ್ರೆಡಿ ಬಂದಿದೆ. ಈ ಹೊರ್ಗಡೆ ಇರ್ತಾವಲ್ಲ ನರಸಾಪುರದಿಂದ ಈ ಹೊಸಕೋಟೆ, ವೇಮಗಲ್ಲು ಆ ಕಡೆ ಇರೋವೆಲ್ಲ ಬಂದಿದ್ದಾವೆ. ಏನು ಇಷ್ಟೇನ ಬಸ್ಸು ಇನ್ನೂ ಬರ್ತಾ ಇದ್ದಾವೆ. ಇನ್ನೊಂದು ಬಸ್ಸಲ್ಲಿ ಬರೋರ್ಗಿನ್ನ ಕಾರಲ್ಲಿ ಬರೋರು ತುಂಬ ಜಾಸ್ತಿ ಜನ ಇರ್ತಾರೆ. ಆದ್ದರಿಂದ ಕಾರಲ್ಲಿ ಅವ್ರ ಇಷ್ಟ, ಅವರು ಓನ್ ಕ್ಯಾಬಲ್ಲಾದರೂ ಬರ್ಬೋದು, ಇಲ್ಲ ಕಂಪ್ನಿ ಕ್ಯಾಬಲ್ಲಾದರೂ ಬರ್ಬೋದು. ಇವಾಗ ಬಸ್ಸುಗಳೆಲ್ಲ ಅದ್ರ ಸ್ಟ್ಯಾಂಡ್ ಅಂತಂದಿರುತ್ತೆ, ಈ ಕಡೆಗೆ ಈ ಮಾರ್ಗಕ್ಕೆ ಈ ಕಡೆ ನಿಲ್ಲಬೇಕು ಅನ್ನೋದು ಸ್ಟ್ಯಾಂಡ್ ಅನ್ನೋದು ಹೊಂದಿರುತ್ತೆ, ಆ ಕಡೆ ನಿಲ್ಲಿಸ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಜನ ಹೋಗಿದ್ದಾರೆ ಗೊತ್ತಾ. ಇದು
100ರಲ್ಲಿ 5% ಏನು ಜನ ಅಲ್ಲಿದ್ದಾರಲ್ಲ 100ರಲ್ಲಿ 5%. ಇನ್ನು ಎಷ್ಟೋ ಜನ, ಎಷ್ಟು ಅಂದರೆ ಲೆಕ್ಕನೇ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಒಂದು 5,000 ಜನ ಇದ್ವೇನೋ ಕಂಪ್ನಿ ಫಂಕ್ಷನಲ್ಲಿ ನನಗೆ ಅನ್ನಿಸ್ದಂಗೆ. ಅದಕ್ಕಿಂತ ಕಡಿಮೆನೂ ಇರ್ಬೋದು, ಜಾಸ್ತಿನೂ ಇರ್ಬೋದು. ನೋಡ್ತಾ ಇರ್ಬೋದು, ಒಂದೊಂದಾಗಿ ಬಸ್ಗಳು ಆ ಕಡೆಯಿಂದ ಬರ್ತಾ ಇದ್ದಾವೆ, ಒಂದೊಂದಾಗಿ ನಿಲ್ತಾ ಇದೆ. ಅದ್ರ ಸ್ಟ್ಯಾಂಡ್ ಅನ್ನೋದು ಎಲ್ಲಿರುತ್ತೋ ಆ ಸ್ಟ್ಯಾಂಡಿಗೆ ನಾವು ಬಂದುಬಿಟ್ಟು ನಿಲ್ಲಿಸ್ತೇವೆ. ಇವಾಗ ಬಸ್ಸಿಂದ ಇಳಿದಿದ್ದಾಯಿತು. ಇವರಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ದಾರೆ, ರೆಡಿಯಾಗಿಬಿಟ್ಟು ಸಾಹೇಬ್ರುಗಳು. ಇವಾಗ ಹೋಗ್ಬೇಕು ಒಳಗೆ, ಸರಿ ಅಂತಂದೇಳಿ ಇವಾಗ ಇಲ್ಲಿ ಬಂದು ನಿಂತ್ಕೊಂಡ್ವಿ. ಹಂಗೆ ಫ್ರೆಂಡ್ಸ್ ಎಲ್ಲ ಬರಬೇಕಲ್ವ, ನಮ್ಮ ಮುಂದೆ ಇಳಿದ್ವಿ, ಅವ್ರ ಹಿಂದೆ ಇಳಿದು ಬರ್ತಾರಂತ ವೆಯ್ಟ್ ಮಾಡ್ಕೊಳ್ತೀವಿ. ಇದು ಬಿಟ್ಟು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳೋಣ ಅಂತಂದು ಮಾಡ್ತಾ ಇದ್ದೀನಿ. ನಿಶಾಂತ ಹೇಳ್ತಾ ಇದ್ದೀನಿ, ಹಂಗೆ ಹೋಗ್ತಾ ಇದ್ದಾರೆ, ಬನ್ನಿ ಮಮ್ಮಿ ಹೋಗೋಣ ಅಂತ. ಇರಪ್ಪ ಎಲ್ಲರೂ ಒಂದೇ ಸರಿ ಜೊತೆಗೆ ಹೋಗೋಣ ಅಂತಂದು ಹೇಳ್ತಾ ಇದ್ದೀನಿ. ಅವ್ರಿಗಂತೂ ಫುಲ್ ಎಕ್ಸೈಟ್ಮೆಂಟು, ಅಂದರೆ ಫುಲ್ಲು ಓದು ಬರೀ ಅಂತ ಮನೇಲಿ ಟಾರ್ಚರು, ಸ್ಕೂಲಲ್ಲಿ ಟಾರ್ಚರ್ ಎಲ್ಲ. ಒಂದಿನ ಹಿಂಗೆ ಹೊರಗಡೆ ಕರ್ಕೊಬಂದರೆ ಮಕ್ಳಿಗಂತೂ ಫುಲ್ ಎಂಜಾಯ್, ಫುಲ್ಲು ಖುಷಿ. ಇನ್ನೊಂದೇನಪ್ಪ ಅಂದರೆ ಬೆಳಗ್ಗೆ ಟೈಮಿಂಗ್ಸ್ ಅಲ್ಲ, ಇದು ಮಧ್ಯಾಹ್ನ ಟೈಮಿಂಗ್ಸು. ಆದ್ದರಿಂದ ಇವಾಗ ಇಲ್ಲಿ ಬರ್ತಾನೆ ವಾಶ್ರೂಮ್ ಇರುತ್ತೆ. ಅದಕ್ಕೆ ರಾಯನು ನಿಶಾಂತು ವಾಶ್ರೂಮ್ಗೆ ಹೋಗಬೇಕು ಅಂತಂದರು. ಸರಿ ಅಂತಂದು ಅವ್ರು ಹೋದರು. ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಕಾರ್ಗಳಿದೆಯಲ್ಲ, ಅವ್ರ ಓನ್ ಕ್ಯಾಬಲ್ಲಿ ಸಮೇತ ಬರ್ಬೋದು, ಇಲ್ಲ ಕಂಪ್ನಿ ಕ್ಯಾಬಲ್ಲಿ ಸಮೇತ ಬರ್ಬೋದು. ಜಾಸ್ತಿ ಜನ ಓನ್ ಕ್ಯಾಬಲ್ಲಿರೋರು ಓನ್ ಕ್ಯಾಬಲ್ಲೇ ಬರ್ತಾರೆ. ಇಲ್ಲಿ ಅವರು ಒಂದು ಕಾರ್ಡ್ ಕೊಟ್ಟಿರ್ತಾರೆ ನಮಗೆ. ಆ ಕಾರ್ಡು ಅಥವಾ ಒಂದು ಫೋಟೋಸ್ ಕಳಿಸಿರ್ತಾರೆ. ನಾವೆಷ್ಟು ಜನ ಬರ್ತೀವಿ ಅಂತಂದು ಹಾಕಿರ್ತೀವ, ಅಷ್ಟು ಜನದಷ್ಟೇ ಒಳಗೆ ಬಿಡ್ತಾರೆ. ಸರಿ ಅಂತಂದೇಳಿ ಯಾರ್ಯಾರನ್ನೋ ಕರ್ಕೊಂಡು ಹೋಗೋಂಗಿಲ್ಲ ಅಲ್ವಾ, ಅದಕ್ಕೆ ಏನಕ್ಕೆ ಅಲ್ಲಿ ಕೆಲಸ ಮಾಡ್ತಾರೋ ಅವ್ರ ವೈಫು, ಅವ್ರ ಮಕ್ಕಳು ಮತ್ತು ಪೇರೆಂಟ್ಸ್, ಅವ್ರ ತಂದೆ ತಾಯಿ, ಅಷ್ಟಕ್ಕೆ ಪ್ರಿಫರೆನ್ಸ್ ಇರುತ್ತೆ. ಆದ್ದರಿಂದ ಇವಾಗ ಕಾರ್ಡ್ ನೋಡಿಕೊಂಡು ಒಳಗೆ ಬಿಟ್ಟರು. ಸರಿ ಅಂತಂದು ಒಳಗೆ ಬರ್ತಾನೆ ಗಿಫ್ಟ್ ಕೊಟ್ಟರು. ಏನು ಗೊತ್ತಾ, ಗೋಲ್ಡ್ ಕಾಯಿನಲ್ಲ, ಬೆಳ್ಳಿ ಕಾಯಿನ್ ಕೊಡ್ತಾರೆ. ಫಸ್ಟಿಗೆ ಬರ್ತಾನೆ ಬೆಳ್ಳಿ ಕಾಯಿನ್ ಕೊಟ್ಟರು. ಫಸ್ಟ್ ಗಿಫ್ಟು ಬೆಳ್ಳಿ ಗಿಫ್ಟ್. ಬೆಳ್ಳಿ ನೋಡಿದರೆ ಭಾಳ ಬಂಗಾರ ಆಗಲಿ ಅನ್ನೋ ಥರ, ಬೆಳ್ಳಿಯಿಂದ ಬಂಗಾರ ಆಗಲಿ ಅಂತ ಫಸ್ಟು ಬೆಳ್ಳಿ ಗಿಫ್ಟ್ ಕೊಟ್ಟರು. ಅಂದರೆ 70 ಗ್ರಾಮ್ ಬೆಳ್ಳಿ ಕಾಯಿನ್ ಕೊಡ್ತಾರೆ. ಕೊಟ್ಟರು. ಇವಾಗ ತಗೊಂಡು ಎಲ್ಲರೂ ಬರ್ತಾಯಿದ್ದಾರೆ. ಅಂದರೆ ಅಲ್ಲಿ ಎಂಪ್ಲಾಯೀಸ್ ಮಾತ್ರ ಒಳಗಡೆ ಹೋಗಿ ಅವ್ರ ಹತ್ರ ಇಸ್ಕೊಂಡು ಬರ್ಬೋದು. ಈ ನೋಡ್ತಾ ಇರ್ಬೋದು, 25th ಅಲ್ಲ ಆ್ಯನಿವರ್ಸರಿ, 25th ಅಂತಂದು ಹಾಕ್ಬಿಟ್ಟು ಬೆಳ್ಳಿ ಕಾಯಿನ್ ಕೊಟ್ಟರು. ಸರಿ ಅಂತಂದು ಆ ಕಡೆ ಈ ಕಡೆ ಎಲ್ಲರೂ ವೆಲ್ಕಮ್ ಮಾಡಿದರು. ಸರಿ ಅಂತಂದು ಹೇಳ್ತಾ ವೆಲ್ಕಮ್ಗೆಲ್ಲ ಸ್ವಾಗತ ಕೋರಿದ್ದಕ್ಕೆ ಥ್ಯಾಂಕ್ಸ್ ಹೇಳಿಬಿಟ್ಟು ಫೋಟೋಸ್ ತೊಗೊಂಡು ಇವಾಗ ಎಲ್ಲರೂ ಮೂವ್ ಆಗ್ತಾ ಇದ್ದಾರೆ ಒಳಗಡೆ ಹೋಗ್ತಾ ಅಲ್ಲಿ ರೋಬೋ ಮತ್ತು ಸೈಕಲ್ಲು ಆ ಥರ ಏನೋ ಆ ಥರ ಗೊಂಬೆಗಳಿರ್ತವೆ. ಗೊಂಬೆಗಳ ಹತ್ರ ಫೋಟೋಸ್ ತೊಗೊಂಡವರೆಲ್ಲ ಫೋಟೋಸ್ ತೊಗೊತಾ ಇದ್ದರು. ಇದು ಒಳಗಡೆ ಎಂಟ್ರೆನ್ಸು. ಈ ಕಡೆ ರೈಟ್ ಸೈಡಲ್ಲಿ ಇದೆಯಲ್ಲ, ಇದು ಒಳಗಡೆ ಎಂಟ್ರೆನ್ಸು. ಈ ಕಡೆ ಗೊಂಬೆಗಳಿದೆಯಲ್ಲ, ಆ ಥರ ಗೊಂಬೆಗಳು ಇರ್ತವೆ. ನಾವು ಫೋಟೋಸ್ ತಗೊಳ್ಳೋರಾದ್ರೆ ಫೋಟೋಸ್ ತಗೋಬಹುದು. ಎರಡು ಕಡೆನೂ ಜಾಗ ಇದೆ. ಈ ಕಡೆ ಮಾಮೂಲಿ, ಈ ಕಡೆ ಸೆಟ್ಟಿಂಗಿಗಷ್ಟೇ. ಈ ಥರ ಗೊಂಬೆಗಳೆಲ್ಲ ಇರ್ತವೆ. ಫೋಟೋಸ್ ಎಲ್ಲ ತಗೊಂಡು ಒಳಗೆ ಹೋಗ್ತಾ ಇರ್ಬೋದು. ನೋಡ್ತಾ ಇರ್ಬೋದು, ಅಲ್ಲಲ್ಲಿ ಛತ್ರಿ ಮತ್ತು ಕೈಟು ಆ ಥರ ಎಲ್ಲ ಚೆನ್ನಾಗಿದೆ. ಫೋಟೋಸ್ಗಾಗಲಿ ನೋಡೋದಕ್ಕಾಗಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಇವ್ರಿಗೆ ಬೆಳಗ್ಗೆಯಿಂದ ಬಾರಿಸಿ ಸಾಕಾಗಿದೆಯಂತೆ, ಅದಕ್ಕೆ ಸ್ಟಾಪ್ ಕೊಟ್ಟಿದ್ರು. ಆಲ್ರೆಡಿ ಬರೋರೆಲ್ಲ ಬಂದುಬಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊತಾ ಇದ್ದರು. ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಿಧಾನಕ್ಕೆ ನೋಡ್ತಾ ಇರ್ಬೋದು, ಜನ ಎಲ್ಲ ಬರ್ತಾ ಇದ್ದಾರೆ. ನಾವು ಬಂದ್ವಿ. ಇಲ್ಲಿ ವೆಲ್ಕಮ್ ಡ್ರಿಂಕ್ ಇರುತ್ತೆ. ಫಸ್ಟಿಗೆ ಬರ್ತಾನೆ ವೆಲ್ಕಮ್ ಡ್ರಿಂಕು ಕುಡಿದ್ಬಿಟ್ಟು ವೆಲ್ಕಮ್ ಡ್ರಿಂಕ್ ಆದಮೇಲೆ ಇಲ್ಲಿ ಸ್ನ್ಯಾಕ್ಸು ಆಮೇಲೆ ಟಿಫನು ಎಲ್ಲ ಇರುತ್ತೆ. ನಾವು ಟಿಫನ್ ಆದರೂ ಮಾಡ್ಕೋಬೋದು, ಸ್ನ್ಯಾಕ್ಸ್ ಆದರೂ ತಿನ್ಬೋದು. ನಾವು ಫಸ್ಟು ಟಿಫನ್ ಮುಗಿಸ್ಕೊಂಡ್ವಿ. ಟಿಫನಿಗೆ ಇಡ್ಲಿ ಮತ್ತು ಇದು ಚಟ್ನಿ ಸಾಂಬಾರು ಮತ್ತು ದೋಸೆ ಇತ್ತು. ದೋಸೆ ತೊಗೊಳಕ್ಕೆ ಹೋಗಿಲ್ಲ, ಹಂಗೆ ಮಸಾಲೆ ವಡೆ ಇತ್ತು. ಅದ್ರ ಜೊತೆಗೆ ನಮಗೆ ನನ್ನ ಫೇವ್ರೆಟ್ ಸ್ವೀಟು ಪೈನಾಪಲ್ ಕೇಸರಿ ಬಾತಿತ್ತು. ಸರಿ ಅಂತಂದು ಅದೆಲ್ಲ ತಿಂದ್ಕೊಂಡು ಇಲ್ಲಿ ಗಾಡಿಗಳ ಹತ್ರ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಈ ಬ್ಲೂ ಕಲರ್ ಇದೆಯಲ್ಲ, ಇದೇ ನಮ್ಮ ಗಾಡಿ, ಇದೇ ಥರ ತೊಗೊಂಡ್ವಿ. ಇವಾಗ ಸ್ನ್ಯಾಕ್ಸ್ ಟೈಮ್ ಅಲ್ವಾ, ಸ್ನ್ಯಾಕ್ಸ್ ತೊಗೊಬಂದು ಇಟ್ಟಿದ್ದೀನಿ. ಈ ಮಹಾರಾಜುಗಳು ಹೆಂಗೆ ಕೂತ್ಕೊಂಡಿದ್ದಾರೆ ನೋಡಿ.
ಇವಾಗ ಮಸಾಲೆ ಪೂರಿಗೆ ಪೂರಿ ಇಸ್ಕೊಬಂದು ಇಲ್ಲಿ ಕುತ್ಕೊಂಡಿದ್ವಿ ಎಲ್ಲರೂ ಹಾಕೊಂಡು ತಿನ್ನೋಣ ಅಂತ. ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಅವ್ರ ಮಕ್ಕಳು, ನಮ್ಮ ಮಕ್ಕಳು ಎಲ್ಲರೂ ಕುತ್ಕೊಂಡು ಸ್ನ್ಯಾಕ್ಸ್ ತಿನ್ನೋಣ ಅಂತ ಕೂತ್ಕೊಂಡ್ವಿ. ಈ ಸರಿ ಏನೋ ಅಷ್ಟೊಂದು ಟೇಸ್ಟ್ ಅನಿಸ್ತಿಲ್ಲ. ಹೋದ ಸರಿ ತುಂಬ ಟೇಸ್ಟ್ ಅನಿಸ್ತಿತ್ತು. ಪಾನಿಪುರಿನೇ ಸಖತ್ತಾಗಿತ್ತು. ನಾನು ನಿಶಾಂತು ಒಂದು 10 ಪಾನಿಪುರಿನೇ ತಿಂದುಬಿಟ್ವಿ. ಇವಾಗ ಮಕ್ಕಳನ್ನ ಇಲ್ಲಿ ಒಂದು ಅಂಗನವಾಡಿ ಅಂತ ಇದೆ. ಆ ಅಂಗನವಾಡಿ ಹತ್ರ ಚಿಕ್ಕದಾಗಿ ಆಟ ಆಡೋದಕ್ಕಿದೆ. ಆ ಥರ ಪಾರ್ಕಲ್ಲೆಲ್ಲ ಇರುತ್ತಲ್ಲ ಆ ಥರ ಅಲ್ಲಿ ಕರ್ಕೊಬಂದ್ವಿ. ಬೇರೆ ಕಡೆ ಇದೆ, ನಾವು ಅಲ್ಲಿ ಹೋಗಿಲ್ಲ, ಟೈಮ್ ಆಗಿಬಿಡ್ತು ಆಲ್ರೆಡಿ. ಅದಕ್ಕೆ ಇರೋ ಹತ್ರನೇ ಕ್ಯೂ ಎಲ್ಲಿಲ್ವೋ ಅಲ್ಲಿ ಬಂದುಬಿಟ್ಟು ಆಟ ಆಡಿಸ್ತಾ ಇದ್ವಿ. ಆಟ ಆಡಿಸ್ಬಿಟ್ಟು ಇನ್ನು ಹೋಗೋಷ್ಟರಲ್ಲಿ ಇನ್ನು ಟೈಮ್ ಆಗೇ ಹೋಯ್ತು. ನಾವು ಕಂಪ್ನಿ ಹತ್ರ ಬಂದಾಗ 2:15 ಆಗಿತ್ತು. 4 ಗಂಟೆಗೆ ಸ್ಟಾರ್ಟು ಫಂಕ್ಷನ್ನು. 4 ಗಂಟೆಗೆ ಸ್ಟಾರ್ಟ್ ಅಂದರೆ ನಾವು ತಿಂದಿದ್ದು ಇವರು ಅಮ್ಮ ಸುಸು ಅಮ್ಮ ಬಾತ್ರೂಮು ಅಂದ್ಕೊಂಡೆ ಹಾಗೆ ಹೋಗ್ಬಿಡುತ್ತೆ ಟೈಮ್. 1:15 ಗಂಟೆ ಹೆಂಗಾಗುತ್ತಂತಲೇ ಗೊತ್ತಾಗಿರಲ್ಲ. ಬಸ್ ಇಳಿದ್ಬಿಟ್ಟು ಟಿಫನ್ ಒಂದು ಮುಗಿದ ತಕ್ಷಣವೇ ಆಗಲೇ ಪ್ರೋಗ್ರಾಮ್ಗೆ ಟೈಮ್ ಆಯಿತು ಅಂತ ಅನೌನ್ಸ್ಮೆಂಟ್ ಕೇಳ್ತಾ ಇರುತ್ತೆ. ಸರಿ ಅಂತಂದು ಹೇಳ್ಬಿಟ್ಟು ಸ್ನ್ಯಾಕ್ಸ್ ತಿಂದು ಅವನಿಗೆ ಭಯ ಆಗ್ತಾಯಿದೆ. ಎಳಿತಾ ಇದ್ದಾರೆ ಅವರಪ್ಪ ಸರಿ ಅಂತಂದೇಳಿ. ಅವನಿಗೆ ಭಯ ಆಗ್ತಾಯಿದೆ. ಆ ಥರ ಅದೇ ಫಸ್ಟ್ ಟೈಮ್ ಎಲ್ಲ ನೋಡಿರೋದು. ಮಕ್ಕಳೆಲ್ಲ ಬಂದುಬಿಟ್ಟು ಇದು ಮಾಡ್ತಾಯಿದ್ದಾರೆ ಅಂತಂದೇಳಿ ಅವನಿಗೆ ನಾನು ಹೇಳಿದೆ ಬಾಪ ಅಂತ. ಇವಾಗ ಕರೆಕ್ಟಾಗಿ ಜಾರಿದ್ನ. ಅಂದರೆ ತಾಳ್ಮೆ ಇರಬೇಕಷ್ಟೆ ಮಕ್ಕಳಿಗೆ. ಅವ್ರಿಗೊಂದು ಭಯ ಅಂತ ಬಂದಾಗ ನಾವು ಹಂಗಲ್ಲ ಹಿಂಗಲ್ಲ ಅಂತಂದು ಹೇಳ್ಕೊಟ್ರೆ ಕರೆಕ್ಟಾಗಿ, ನಾವೇ ಕೋಪ ಮಾಡ್ಕೊಂಡ್ರೆ ಅವ್ರು ಹಂಗೆ ಆಡೋದು. ಸರಿ ಅಂತಂದೇಳಿ ನಿಶಾಂತು ರಾಯಿನು ವಾಶ್ರೂಮ್ಗೆ ಹೋಗಬೇಕು ಅಂತಂದರು. ಸರಿ ಅಂತಂದೇಳಿ ಕ್ಯಾಂಟೀನ್ ಒಳಗೆ ಬಂದ್ವಿ. ಅಂದರೆ ಕಂಪ್ನಿ ಕ್ಯಾಂಟೀನ್ ಒಳಗಡೆ ನೋಡ್ತಾ ಇರ್ಬೋದು. ಈ ಕಡೆ ರಾಯನ್ ತೆಗೆದ್ನಲ್ಲ ನಿಶಾಂತ್ ರಾಯನು, ಅದು ಕಂಪ್ನಿ ಕ್ಯಾಂಟೀನು. ಇದು ಅಲ್ಲಿ ಮೆನು ಹಾಕಿದ್ರು, ಅಂದರೆ ಫೋಟೋಸ್ ಎಲ್ಲ ಹಾಕಿದ್ರು. ಅದು ವಾಯ್ಸ್ ಅವರು ಕೊಡೋಂಗಿಲ್ಲ, ವೀಡಿಯೋನೂ ಮಾಡ್ಕೊಳಂಗಿಲ್ಲ ಅಂತಂದರು. ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಇವಾಗ ಇವರಿಬ್ಬರು ಬಂದರು ವಾಶ್ರೂಮಿಂದ. ಇವ್ರನ್ನ ಕರ್ಕೊಂಡು ಮತ್ತೆ ಕಂಪ್ನಿ ನೋಡೋಕ್ಕೆ ಈ ವರ್ಷ ಹೋಗಲಿಲ್ಲ. ಕಂಪ್ನಿ ನೋಡೋಕ್ಕೆ ಟೈಮು ಸಿಗಲಿಲ್ಲ ಈ ವರ್ಷ, ಆದ್ದರಿಂದ ಕಂಪ್ನಿ ನೋಡಲಿಲ್ಲ. ಹೋದ ವರ್ಷ ಕಂಪ್ನಿ ವೀಡಿಯೋ ಮಾಡ್ಕೊಂಡಿದ್ದೆ. ಆ ವ್ಲಾಗು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋದ ವರ್ಷದ್ದು. ಇದೇ ನೋಡಿ ನಮ್ಮ ಮನೆಯವ್ರ ಕಂಪ್ನಿ. ಅಂದರೆ ಫುಲ್ಲು ಎಂಡಿಂಗ್ ಬಂದಿದ್ದೀನಿ. ಸ್ಟಾರ್ಟಿಂಗಲ್ಲಿ ಇವಾಗ 10ವರೆಗೂ ಲೈನ್ ಇದೆ ಅಂದರೆ ನಾನು ಫಸ್ಟಿಂದ ಬಂದಿಲ್ಲ, 10ನೇ ಲೈನಿಗೆ ಬಂದಿದ್ದೀನಿ ಲಾಸ್ಟ್ ಎಂಡಿಂಗಲ್ಲಿ. ಅಂದರೆ ಫುಲ್ ಬಂದಿಲ್ಲ, ಸ್ವಲ್ಪ ಇಲ್ಲಿ ಮಾತ್ರ ಸ್ವಲ್ಪ ನೋಡಿಕೊಂಡು. ಆಲ್ರೆಡಿ ಅನೌನ್ಸ್ಮೆಂಟ್ ಬರ್ತಾಯಿತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂತ. ಆದ್ದರಿಂದ ಇವಾಗ ಬಂದುಬಿಟ್ಟು ಸ್ವಲ್ಪ ಸ್ಕಿಪ್ಪಿಂಗ್ ಇಟ್ಕೊಂಡು ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಆಚೆ ಹೋಗೋಣ ಅಂತಂದು ಆಚೆ ಹೊರಟ್ವಿ. ಅಂದರೆ ಇದು ಫುಲ್ಲು ಮೊದಲು ಹೀರೋ ಹೋಂಡಾ ಅಂತ ಇತ್ತು, ಇವಾಗ ಹೋಂಡಾ ಅಷ್ಟೇ. ಇವಾಗ ಜ್ಯೋತಿ ಬೆಳಗ್ತಾ ಬಲೂನ್ಸ್ ಬಿಡೋ ಒಂದು ಫಂಕ್ಷನ್ನು. ಫಸ್ಟು ಬಲೂನ್ಸ್ ಎಲ್ಲ ಜ್ಯೋತಿ ಬೆಳಗಿಸ್ಬಿಟ್ಟು ಆಮೇಲೆ ಬಲೂನ್ಸ್ ಬಿಟ್ಟರು. ಫುಲ್ಲು ಮೇಲೆ ಹೋಗಿದೆ ಬಲೂನ್ಸ್. ನೋಡ್ತಾ ಇರ್ಬೋದು. ಹೋಗ್ತಾ ಹೋಗ್ತಾ ಕಣ್ಣಿಗೆ ಕಾಣಿಸ್ಲಿಲ್ಲ ಅವು ಎಲ್ಲೋದ್ವು ಅಂತಲೂ ಗೊತ್ತಾಗಲಿಲ್ಲ. ಅಷ್ಟು ದೂರ ಹೋಗ್ಬಿಟ್ಟಿದ್ದಾವೆ ಬಲೂನ್ಸು, ಗೊತ್ತೇ ಆಗಲಿಲ್ಲ. ಸರಿ ಅಂತಂದೇಳಿ ಹಂಗೆ ಅಲ್ಲಿ ಅವರು ಜಪಾನೀಸ್ ಹೆಸರಂತೂ ನನಗಂತೂ ಒಬ್ಬರ ಹೆಸರು ನೆನಪಾಗಲಿಲ್ಲ ವೀಡಿಯೋದಲ್ಲಿ ಹೇಳೋಕ್ಕೆ. ಅಲ್ಲಿ ಗೊತ್ತಾಯಿತು, ಮನೆಗೆ ಬಂದ ತಕ್ಷಣ ಎಲ್ಲರೂ ಹೆಸರು ಮರೆದೋಗ್ಬಿಡ್ತು. ಹಾಗೆ ಮ್ಯಾನೇಜ್ಮೆಂಟು ಅಲ್ಲಿರೋ ಇರ್ತಾರಲ್ಲ ಅವ್ರಿಗೆಲ್ಲ ಸನ್ಮಾನ ಇತ್ತು. ಕೂರಿಸ್ಬಿಟ್ಟು ಸನ್ಮಾನ ಮಾಡಿದರು. ಹಾಗೆ ಅವ್ರಿಗೆ ಗಿಫ್ಟು, ಅಂದರೆ ಮ್ಯಾನೇಜ್ಮೆಂಟರ್ ಇರ್ತಾರಲ್ಲ ಅವ್ರದ್ರಲ್ಲಿ ಫಂಕ್ಷನ್, ಅಂದರೆ ಅವರು ಅಲ್ಲಿರೋರಷ್ಟೇ. ಅಂದರೆ ಒಂದು ಕಂಪ್ನಿಗಾಗಲಿ ಯಾರೇ ಆಗಲಿ HOD ಇಲ್ಲ MH ಆ ಥರ ಒಬ್ಬರು ಇರ್ತಾರಲ್ಲ ಮುಖ್ಯವಾದರು, ಅವರು ಇವರು 2ನೇವರು. ಫಸ್ಟ್ನೇವರು ಬರೋಕ್ಕಾಗಿಲ್ಲ ಅಂತ ಅವರು ವೀಡಿಯೋ ಕಾಲಲ್ಲಿ ಕಳಿಸಿದ್ರು. ಸರಿ ಅಂತಂದು ಅದು ಆಮೇಲೆ ಹಾಕ್ತೀನಿ. ಅಂದರೆ ಅವರು ಜಪಾನೀಸ್ ಅಲ್ಲ, ಹಿಂದಿಯಲ್ಲಿ ಹೇಳ್ತಾರೆ, ನಮ್ಗೆ ಅಷ್ಟೊಂದು ಅರ್ಥ ಆಗಲ್ಲ. ಅವರಿಗೆ ಸನ್ಮಾನ ಎಲ್ಲ ಆಯಿತು, ಬೊಕ್ಕೆ ಎಲ್ಲ ಕೊಟ್ಬಿಟ್ಟು ಎಲ್ಲದನ್ನು ಮುಗಿಸಿದ್ರು. ಜ್ಯೋತಿನೂ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಫೋಟೋಸ್ ತಗೊತಾಯಿದ್ರು, ಕ್ಯಾಮ್ರಾಮನ್ ಎಲ್ಲ ಇದ್ರಲ್ಲ, ಫೋಟೋಸ್ ತಗೊತಾಯಿದ್ರು. ಇದಾದ ತಕ್ಷಣ ಪ್ರತಿಜ್ಞೆ ಮಾಡ್ತಾಯಿದ್ದೀವಿ. ಏನಂತಂದು ನೀವೇ ಕೇಳ್ಕೊಬರ್ರಿ ರೋಡ್ ಸೇಫ್ಟಿ ಬಗ್ಗೆ. ಅದಕ್ಕೂ ಮುಂಚೆ ಫಸ್ಟು ಕೇಕ್ ಕಟ್ಟಿಂಗ್ ಇತ್ತು. ಎಲ್ಲರೂ ಸೇರಿ ನಾವು ಫೋಟೋಸ್ ಎಲ್ಲ ತಗೊಂಡು ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ಫಸ್ಟು ಜ್ಯೋತಿ ಬೆಳಗಿಸ್ಬಿಟ್ಟು ಸನ್ಮಾನ ಮಾಡಿಸಿ ಕೇಕ್ ಕಟ್ಟಿಂಗ್ ಮಾಡಿಸಿ ಆಮೇಲೆ ರೋಡ್ ಸೇಫ್ಟಿ ಬಗ್ಗೆ ಅರಿವನ್ನು ಮೂಡಿಸಿದ್ರು. ಅಂದರೆ ಎಲ್ಲರೂ
ಇದೇ ಥರ ವಾಹನಗಳನ್ನ ಈ ಥರ ಓಡಿಸೋಣ, ಈ ಥರ ರೋಡ್ ಸೇಫ್ಟಿ ಬಗ್ಗೆ ಎಲ್ರಿಗೂ ಗಮನ ಇರಲಿ ಅನ್ನೋ ಉದ್ದೇಶದಿಂದ ಈ ರೋಡ್ ಸೇಫ್ಟಿ ಬಗ್ಗೆ ಹೇಳಿದರು. ಕೇಳ್ಕೊಬರೋಣ ಬನ್ನಿ, ಹಾಗೆ ಎಲ್ಲರೂ ಪಾಲಿಸೋಣ ಬನ್ನಿ. ಹೇಳ್ತೀನಿ, ಅದನ್ನು ನೀವು ರಿಪೀಟ್ ಮಾಡಬೇಕು. ಕೂತಿರೋರೆಲ್ಲರೂ ಎದ್ದು ನಿಂತ್ಕೋಬೇಕು. ದಯವಿಟ್ಟು ಕೈ ಮುಂದೆ ಮಾಡಿ. ಓಕೆ ಪ್ಲೀಸ್. ನಾವು ಅನುಸರಿಸುತ್ತೇನೆ ಮತ್ತು ರಸ್ತೆಯಲ್ಲಿ ಜವಾಬ್ದಾರಿಯುತವಾಗಿ ವಾಹನ ಚಲಾಯಿಸುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸವಾರನಾಗಿ ಮತ್ತು ಹಿಂಬದಿ ಸವಾರನಾಗಿ ಸವಾರಿ ಮಾಡುವಾಗ ನಾನು ಯಾವಾಗಲೂ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸುತ್ತೇನೆ ಮತ್ತು ನನ್ನ ಕುಟುಂಬವು ಅದೇ ರೀತಿ ಮಾಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುತ್ತೇನೆ. ನಾನು ಕುಡಿದು ವಾಹನ ಚಲಾಯಿಸುವುದಿಲ್ಲ. ವಾಹನ ಚಲಾಯಿಸುವಾಗ ಅಥವಾ ಸವಾರಿ ಮಾಡುವಾಗ ನಾನು ಮೊಬೈಲ್ ಫೋನ್ ಬಳಸುವುದಿಲ್ಲ. ನಾನು ಪಾದಚಾರಿಗಳನ್ನು ಗೌರವಿಸುತ್ತೇನೆ ಮತ್ತು ರಸ್ತೆಯಲ್ಲಿರುವ ಪ್ರತಿಯೊಂದು ಜೀವವನ್ನ ರಕ್ಷಿಸುತ್ತೇನೆ. ನಾನು ನನ್ನ ಕುಟುಂಬ ಮತ್ತು ಸ್ನೇಹಿತರಲ್ಲಿ ರಸ್ತೆ ಸುರಕ್ಷತೆಯನ್ನ ಉತ್ತೇಜಿಸುತ್ತೇನೆ. ಇದನ್ನು ನಾವೆಲ್ಲರೂ ಖಂಡಿತವಾಗಿಯೂ ಪಾಲಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು. Very warm welcome to you and your party. As we celebrate 25 years of Honda motorcycle and scooter union, I want to express my heartfelt gratitude to every associate for your skill, your dedication, and your passion. And a big thank to each associate family for supporting them. ಇವರು ಹೋದ ಸರಿ ಬಂದಿದ್ದರು, ಈ ಸರಿ ಬಂದಿಲ್ಲ. ಅದಕ್ಕೆ ವಿಡಿಯೋ ಕಾಲಲ್ಲಿ ಕಳಿಸಿದ್ರು ಸರಿ ಅಂತಂದು ಹೇಳ್ಬಿಟ್ಟು. ಅಂದರೆ ಅವ್ರ ಬಗ್ಗೆ ಇದು ಈ ಮಕ್ಕಳಾಗಲಿ ದೊಡ್ಡವರಾಗಲಿ ಫ್ಯಾಷನ್ ಶೋ ಅಂತ ಬರ್ತಾಯಿದ್ರು ಅಷ್ಟೇ. ಅಂದರೆ ಎಲ್ಲ ಕಂಪ್ನೀಸ್ ಮಕ್ಕಳೇ, ಅಂದರೆ ಎಂಪ್ಲಾಯೀಸು, ಇಂಜಿನಿಯರ್ಸು, ಮ್ಯಾನೇಜ್ಮೆಂಟ್ ಅವ್ರ ಮಕ್ಕಳು, ಆ ಥರ ಅವರು ಮ್ಯಾನೇಜ್ಮೆಂಟ್ ಅವ್ರ ಪೇರೆಂಟ್ಸು ಸಮೇತ ಡ್ಯಾನ್ಸ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ತುಂಬ ಕ್ಯೂಟಾಗಿ ಮಕ್ಕಳನ್ನು ಫ್ಯಾಷನ್ ಶೋ ಎಲ್ಲ ನಡೆಸಿದ್ರು. ತುಂಬ ಇಷ್ಟ ಆಯಿತು. ಫಂಕ್ಷನ್ ಆದಮೇಲೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಹೇಗೆ ಬರಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬ ಮುಖ್ಯ ಅಲ್ಲ. ಮಕ್ಕಳು ಪರವಾಗಿಲ್ಲ ಅನ್ನೋ ಥರ ಪಾರ್ಟಿಸಿಪೇಟ್ ಮಾಡಿದರು. ಸರಿ ಅಂತಂದೇಳಿ ಇವಾಗ ದೊಡ್ಡವ್ರದ್ದು ಚಿಕ್ಕವ್ರದ್ದೆಲ್ಲ ಆಗೋಯ್ತು. ಇವಾಗ ದೊಡ್ಡವ್ರು ಬರ್ತಾ ಇರೋದು. ದೊಡ್ಡವರು ಫ್ಯಾಷನ್ ಶೋ ಎಲ್ಲ ಮುಗಿಸಿದ್ರು. ಸರಿ ಅಂತಂದೇಳಿ ಇದಾದ ತಕ್ಷಣ ಡ್ಯಾನ್ಸ್ ಇತ್ತು. ಇನ್ನೊಂದೇನಪ್ಪ ಅಂದರೆ ಸಾಂಗಿಗೆ ಅವರು ಫ್ಯಾಷನ್ ಶೋ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ, ಅದು ಸಾಂಗ್ಸ್ ಆಗಲಿ ಎಕ್ಸ್ಟ್ರಾ ಏನೂ ಹಾಕೋಂಗಿಲ್ಲ, ಸಾಂಗೇ ಹಾಕೋಂಗಿಲ್ಲ. ಅವ್ರು ಕೊಟ್ಟಿರೋ ಮ್ಯೂಸಿಕ್ನೇ ನಾವು ಉಪಯೋಗಿಸ್ಕೊಂಡು ವಿಡಿಯೋಸ್ಗೆ ಅಪ್ಲೋಡ್ ಮಾಡೋದು. ಅದರಿಂದ ಇವಾಗ ಹ್ಯಾಂಕರಿಂಗ್ ಮಾಡ್ತಾಯಿದ್ರಲ್ಲ ಅವರು ಬಂದರು. ಒಂದು ಗೇಮ್ಸು ಆಡಿಯನ್ಸ್ಗೆ ಬನ್ನಿ ನೋಡೋಣ. ಕನ್ನಡ ಇದೀರಾ ಯಾರಾದರೂ ಹಾಡೋರು? ರಾಜ್ಕುಮಾರ್ ಸರ್ ಅವರ ಹಾಡ, ಅದರಲ್ಲಿ ಕನ್ನಡ ಅಂತ ಎಲ್ಲ ಇಲ್ವಾ? ಇದೆಯಾ? ಆದರೆ ಕನ್ನಡದ ಹಾಡು ಬಬ್ರು. ಹಾಡಿ ಸರ್, ಹಾಡಿ. ನಿಮ್ಮ ಹೆಸರೇನು ಸರ್? ಎಸ್ ನಾರಾಯಣ್ ಸ್ವಾಮಿ ಇದೆ ಪಕ್ಕದಲ್ಲಿ. ಸೂಪರ್ ಸರ್. ಆ ಮೈಕ್ ಬೇಡ ಹತ್ರ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೊಳಚ್ಚಿಸಿದ ಆ ನಿನ್ನ ವಿಜಯಗಳ ಮರ್ಮ. ಯಾರು ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯುಧ ನಂದನ. ಅವನ
ಅವರು ಬೊಬ್ರು ಅನ್ನೋದಿಂದ ಸಾಂಗ್ ಹೇಳಿದರು, ತುಂಬ ಚೆನ್ನಾಗಿ ಹೇಳಿದರು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಆಡಿಯನ್ಸ್ಗೆ ಒಂದು ಹೆಸ್ರು ಹೇಳೋದು, ಇಲ್ಲಿ ಇವಾಗ ಕಪ್ಪು ಕುಂಕುಮ ಕೆಂಪು ಕುಂಕುಮ ಅದನ್ನ ಫಾಸ್ಟಾಗಿ ಗೆಲ್ಸೋದು, ಇನ್ನು ಬೇರೆ ಬೇರೆ ಟಾಸ್ಕ್ ಎಲ್ಲ ಕೊಟ್ಟಿದ್ದರು. ಅದು ನಾನು ಲಾಸ್ಟಿಗೆ ಇದು ಬೊಬ್ರು ಅನ್ನೋದು ಮಾತ್ರ ಆ್ಯಡ್ ಮಾಡಿಕೊಂಡೆ ಅಷ್ಟೇ. ಇನ್ನು ಕೆಲವಾರು ಇದ್ವು, ಲೆಂತಿ ಆಗುತ್ತೆ ವೀಡಿಯೋ, ನಿಮಗೆ ನೋಡೋರ್ಗೂ ಬೋರ್ ಆಗುತ್ತೆ ಅಂತಂದು ಹೇಳಿ ನಾನು ಅಷ್ಟನ್ನು ಮಾತ್ರ ಸ್ಕಿಪ್ ಇಟ್ಕೊಂಡೆ. ಇವತ್ತು ಲೆಂತಿ ವೀಡಿಯೋಗೆ ಹೇಗೆ ಅನ್ನಿಸ್ತಾ ಅಂತ ಗೊತ್ತಿಲ್ಲ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾಳೆ ಇದೇ ವಿಡಿಯೋ ಕಂಟಿನ್ಯೂ ತೋರಿಸ್ತೀನಿ ಫುಡ್ಡು, ಮತ್ತು ನಾಳೆಗೆ ಎಂಡ್ ಆಗುತ್ತೆ. ನಾನು ಏನು ಫಂಕ್ಷನ್ಗೆ ಹೋಗಿದ್ನ ಅದು ನಾಳೆಗೆ ಲಾಸ್ಟ್ ಆಗುತ್ತೆ. ನಾಳೆ ಏನೇನು ಗಿಫ್ಟ್ ಕೊಟ್ಟರು ಅಂತಂದು ಹೇಳ್ತಾ ಹೋಗ್ತೀನಿ. ಇವತ್ತು ಫಸ್ಟ್ ಗಿಫ್ಟ್ ಆಯಿತು, ಸೆಕೆಂಡ್ ಗಿಫ್ಟ್ ಏನು ಕೊಟ್ಟರು ಅಂತ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ. ಇಷ್ಟು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತಿದ್ದೀನಿ. ಇನ್ನೊಂದು ತುಂಬ ಜನ ನೋಡಿರ್ಬೋದು, ನನಗೆ ಹೋದ ಸರಿ ಚೆನ್ನಾಗಿತ್ತು, ಈ ಸರಿ ಅಷ್ಟೊಂದು ಏನು ಎಂಜಾಯ್ಮೆಂಟ್ ಅನ್ನಿಸ್ಲಿಲ್ಲ. ಯಾಕಂದರೆ ಆ್ಯಂಕರಿಂಗ್ ಮೇಲೆ ಪ್ರೋಗ್ರಾಮ್ ಅನ್ನೋದು ಫಿಕ್ಸ್ ಆಗುತ್ತಲ್ಲ, ಆದ್ದರಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.